ಬಿಡಿ. ಏನಿಲ್ಲ ಭಕ್ತಿ, ತಾಳಿ ನೋಡ್ತಾ ಇದ್ದೀನಿ. ಯಾಕಿಷ್ಟು ಭಯ ಪಡ್ಕೊಳ್ತಾ ಇದ್ಯಾ? ಈ ಅರ್ಶನದ ದಾರ ನಿನ್ ಕತ್ತಲ್ಲಿರೋದಕ್ಕಿಂತ ನನ್ ಕತ್ತಲ್ಲಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಹೌದು, ಹೆಣ್ಮಕ್ಳು ಕತ್ತಲ್ ತಾಳಿ ಇದ್ರೆ ಎಂತವ್ರಾದ್ರೂ ಸುಂದರವಾಗಿ ಕಾಣ್ತಾರೆ. ಪಾಪ ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ, ಇದು ಬರೀ ದಾರ ಅಲ್ಲ, ತಾಳಿ. ಯೋಚನೆ ಮಾಡ್ಬೇಡಿ, ನಿಮಗೂ ಆದಷ್ಟು ಬೇಗ ಮದ್ವೆ ಆಗತ್ತೆ. ಆದಷ್ಟು ಬೇಗ ಯಾಕೆ, ಈಗ್ಲೇ ಆಗುತ್ತೆ, ನೋಡ್ತೀಯಾ? ಅದು ನೀನ್ ಕಟ್ಕೊಂಡಿರೋ ಈ ತಾಳಿನೇ. ಮೇಡಮ್ ಬೇಡ. ಕೋಪ ಮಾಡ್ಕೋಬೇಕಾಗಿರೋದು ನಾನು, ನೀನಲ್ಲ. ಹೇಳಿರ್ಲಿಲ್ವಾ ನಿಂಗೆ ನಾನು ಅಗಸ್ತ್ಯ ಪ್ರೀತಿಸ್ತಿದೀವಿ ಅಂತ? ಪ್ರೀತಿಸ್ತಿದೀವಿ ಅಲ್ಲ, ಪ್ರೀತಿ ಮಾಡ್ತಿದ್ರಿ ಅಷ್ಟೇ. ಬಿಡಲ್ಲ ಕಣೆ, ಇದು ನನಗ್ ಸೇರ್ಬೇಕಾಗಿರೋದು. ಬಿಡಿ ಮೇಡಮ್. ಹೇಳಿದ್ನಲ್ವಾ ಇದು ನನಗ್ ಸೇರ್ಬೇಕಾಗಿರೋದು ಅಂತ. ಈಗಾಗ್ಲೇ ಇದು ನನಗ್ ಸೇರಾಗಿದೆ. ನೀವ್ ದೂರ ಇದ್ರೆ ನಿಮಗೆ ಒಳ್ಳೇದು. ಇರಲ್ಲ, ಅಗಸ್ತ್ಯ ಯಾವತ್ತಿದ್ರು ನನ್ನವನು. ಮಂಗಳಸೂತ್ರದಿಂದನೇ ಗಂಡನ ಆರೋಗ್ಯ ಆಯಸ್ಸು ಹೆಚ್ಚಾಗೋದು. ಯಾವುದೇ ಸಂದರ್ಭದಲ್ಲೂ ನಿನ್ನ ಮಾಂಗಲ್ಯಕ್ಕೆ ಕುತ್ತು ಬರ್ತಿದೆ ಅಂತ ಗೊತ್ತಾದ್ರೆ ಅದನ್ನ ಕಾಪಾಡ್ಕೊಳ್ಳೋಕೆ ಕೆಟ್ಟೋಳಾದ್ರೂ ಪರವಾಗಿಲ್ಲ, ಯೋಚನೆ ಮಾಡದೆ ಕಾಳಿಯಾಗಬೇಕಾಗುತ್ತೆ. ಅನ್ಕೊಂಡಿರೋಳಿಗೆ ತಾಳಿ ಕಟ್ಟಿಸ್ಕೊಂಡಿರೋಳ್ ತಾಕತ್ತೇನು ಅಂತ ಗೊತ್ತಿರಲ್ಲ. ಹೀಗೆ ಆಡ್ತಿದ್ರೆ ಒಂದೊಂದೇ ಅರ್ಥ ಮಾಡಿಸ್ಬೇಕಾಗತ್ತೆ. ಹುಷಾರ್.